ಯಾಸೀನ್ ಮುನ್ನೀರ್ಗಾಗಿ ಪಾಕಿಸ್ತಾನದ ಸಂವಿಧಾನವೇ ತಿದ್ದುಪಡಿಯಾಗ್ತಾ ಇದೆ. ಪಾಕ್ ಸೇನಾ ಮುಖ್ಯಸ್ಥ ಇದೀಗ ರಾಷ್ಟ್ರಪತಿಗಿಂತಲೂ ಶಕ್ತಿವಂತ. ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನದಲ್ಲಿ ಭಾರೀ ಬದಲಾವಣೆ ಆಗ್ತಾ ಇದೆ. ಸ್ವದೇಶ ವಿದೇಶಗಳಲ್ಲಿ ಪ್ರಾಬಲ್ಯವನ್ನು ವಿಸ್ತರಿಸಿಕೊಳ್ತಾ ಇರೋದು ಆಸಿಮ್ ಮುನೀರ್. ಪಾಕ್ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಜನರಲ್ ಆಸಿಮ್ ಮುನೀರ್ಗಾಗಿ ಸಂವಿಧಾನವನ್ನೇ ತಿದ್ದುಪಡಿ ಮಾಡಲಿಕ್ಕೆ ಅಂತ ಹೇಳಿ ಪಾಕ್ ಸರ್ಕಾರ ಮುಂದಾಗ್ತಾ ಇದೆ. ಶಹಬಾಜ್ ಸರ್ಕಾರ ಅದು. ಆದರೆ ಈ ಪ್ರಸ್ತಾಪಕ್ಕೆ ಪಾಕಿಸ್ತಾನದ ಸಂಸತ್ ಅನುಮತಿ ಕಡ್ಡಾಯ ಆಗಿರುತ್ತೆ. ಮುನೀರ್ಗೆ ಹಾಗಾದ್ರೆ ಏನು ಅಧಿಕಾರ ಇರುತ್ತೆ ಅಂತ ನೋಡಿದ್ರೆ, ಇದೇನಾದರೂ ಕಾರ್ಯರೂಪಕ್ಕೆ ಬಂದುಬಿಟ್ರೆ ಅಧ್ಯಕ್ಷರಿಗಿಂತ ಮುನೀರೇ ಪವರ್ಫುಲ್ ಆಗಿಬಿಡ್ತಾನೆ. ಇಲ್ಲಿ ಹಾಲಿ ಫೀಲ್ಡ್ ಮಾರ್ಷಲ್ ಹುದ್ದೆಗೆ ಮಾನ್ಯತೆ ಇಲ್ಲ, ಆದರೆ ಇನ್ನು ಮುಂದೆ ಸಾಂವಿಧಾನಿಕ ಸ್ಥಾನಮಾನ ಸಿಗಲಿದೆ. ಅದಕ್ಕೆ ಮುನೀರ್ ಅವಧಿ ಇದೇ 28ಕ್ಕೆ ಕೊನೆಯಾಗಬೇಕಾಗಿದೆ. ಮುನೀರ್ ಅವಧಿ ವಿಸ್ತರಣೆಗೆ ಇನ್ನೂ ಅವಕಾಶ ಇರಲ್ಲ. ಹೊಸ ಕಾನೂನು ಅಂಗೀಕಾರಗೊಂಡ್ರೆ ಆಜೀವ ಪರ್ಯಂತ ಅಧಿಕಾರ ಇರುತ್ತೆ. ಅಧಿಕಾರದ ಅವಧಿಯಲ್ಲಿ ನ್ಯಾಯಾಂಗ ಕಾರ್ಯಾಂಗಕ್ಕೆ ಫೀಲ್ಡ್ ಮಾರ್ಷಲ್ ಕಿತ್ತು ಹಾಕ್ತಕ್ಕಂಥ ಅಧಿಕಾರ ಇರೋದೇ ಇಲ್ಲ. ಮುನೀರ್ಗೆ 3 ಸೇನಾಪಡೆಯ ಮುಖ್ಯಸ್ಥರು, ಗುಪ್ತಚರ ಸಂಸ್ಥೆ ISI ಮುಖ್ಯಸ್ಥರ ನೇಮಕದ ಅವಕಾಶ ಕೂಡ ಇದರೊಂದಿಗೆ ಸಿಗುತ್ತೆ.